ಈ ಗದ್ದಲದ ಜಗತ್ತಿನಲ್ಲಿ ಬಸ್ ಒಳಗಿನ ಒಂದು ಕ್ಷಣ ಇದ್ದಕ್ಕಿದ್ದಂತೆ ಇಂಟರ್ನೆಟ್ನಲ್ಲಿ ವೈರಲ್ ಆಯಿತು. ನೋಡಿ, ಒಬ್ಬ ಮಹಿಳಾ ಕಂಡಕ್ಟರ್ ಸಿಕ್ಕ ಸಣ್ಣ ಬ್ರೇಕ್ನಲ್ಲಿ ಓದುತ್ತಿದ್ರು. ಇದು ಸಾವಿರಾರು ಜನರಿಗೆ ಸ್ಫೂರ್ತಿ ನೀಡಿತು. ಅವರ ಈ ದೃಢ ಸಂಕಲ್ಪ ನಿಜಕ್ಕೂ ಗ್ರೇಟ್. ಆದರೆ ಈ ಮಹತ್ವಾಕಾಂಕ್ಷೆಯ ಹಿಂದಿನ ನಿಜವಾದ ಕಥೆಯೇನು? ಹಾಗಿದ್ರೆ ಬಸ್ ಕಂಡಕ್ಟರ್ಗಳ ದಿನನಿತ್ಯದ ಕೆಲಸ ಹೇಗಿರುತ್ತೆ? ಬನ್ನಿ, ಡೇಟಾ ಏನು ಹೇಳುತ್ತೆ ನೋಡೋಣ. 2015ರ ಒಂದು ಸ್ಟಡಿ ಅವರ ಕೆಲಸದ ಬಗ್ಗೆ ಕೆಲವು ಇಂಟ್ರೆಸ್ಟಿಂಗ್ ವಿಷಯಗಳನ್ನು ತಿಳಿಸುತ್ತೆ. ಏನ್ಗೊತ್ತಾ, ಹೆಚ್ಚಿನ ಉದ್ಯೋಗಿಗಳು ಸಂಬಳ ಮತ್ತೆ ಸೇಫ್ಟಿ ವಿಚಾರದಲ್ಲಿ ತುಂಬಾನೇ ಖುಷಿಯಾಗಿದ್ರು. ಆದರೆ ಅದೇ ಸ್ಟಡಿಯಲ್ಲಿ ಬೇಸಿಕ್ ಸೌಲಭ್ಯಗಳು ಮತ್ತು ರಿಟೈರ್ಮೆಂಟ್ ಬೆನಿಫಿಟ್ಸ್ ಬಗ್ಗೆ ತೃಪ್ತಿ ತೀರಾ ಕಡಿಮೆ ಇತ್ತು. ಅಂದ್ರೆ ಸುಮಾರು 80% ಉದ್ಯೋಗಿಗಳಿಗೆ ಸರಿಯಾದ ರೆಸ್ಟಿಂಗ್ ರೂಮ್ ಸೌಲಭ್ಯನೇ ಇರಲಿಲ್ಲ. ಇದು ಬರೀ ಒಂದು ನಂಬರ್ ಅಷ್ಟೇ ಅಲ್ಲ, ಇದು ದಿನನಿತ್ಯದ ಸವಾಲು, ಅದರಲ್ಲೂ ಈ ಕೆಲಸಕ್ಕೆ ಮೊದಲು ಬಂದ ಮಹಿಳೆಯರಿಗೆ. ಅವರು ಬರೀ ಮೊದಲನೆಯವರಾಗಿರ್ಲಿಲ್ಲ, ಎಷ್ಟೋ ಸಾಮಾಜಿಕ ಕಟ್ಟುಪಾಡುಗಳನ್ನ ಮುರಿದು ಬಂದವರು. ಜನರ ಮಾತುಗಳಿಂದ ಹಿಡಿದು ಸೌಲಭ್ಯಗಳ ಕೊರತೆಯವರೆಗೂ ಅವರೆದುರಿಸಿದ ಅಡೆತಡೆಗಳು ಒಂದೆರಡಲ್ಲ. ಸರಿ, ಒಬ್ಬ ಕಂಡಕ್ಟರ್ನ ಈ ದೃಢ ನಿರ್ಧಾರದಿಂದ ಈಗ ಇನ್ನೊಂದು ಅಸಾಧಾರಣ ಕಥೆಯತ್ತ ಹೋಗೋಣ. ಇವರೇ ಪದ್ಮಶ್ರೀ ಪುರಸ್ಕೃತ ಅಂಕೆ ಗೌಡ, ಕರ್ನಾಟಕದ ಒಬ್ಬ ಮಾಜಿ ಬಸ್ ಕಂಡಕ್ಟರ್. 5 ದಶಕಗಳ ಕಾಲ 20 ಲಕ್ಷಕ್ಕೂ ಹೆಚ್ಚು ಪುಸ್ತಕಗಳಿರೋ ಭಾರತದ ಅತಿದೊಡ್ಡ ಉಚಿತ ಲೈಬ್ರರಿಯನ್ನು ಕಟ್ಟಿದ್ರು. ತಮ್ಮ ಸಮುದಾಯದ ಈ ಕನಸಿಗೋಸ್ಕರ ಅವರು ತಮ್ಮ ಉಳಿತಾಯವಷ್ಟೇ ಅಲ್ಲ, ಸ್ವಂತ ಮನೆಯನ್ನೂ ಮಾರಿದ್ರು. ಅವರ ಉದ್ದೇಶ ತುಂಬಾ ಸರಳವಾಗಿತ್ತು. ಲೈಬ್ರರಿಗೆ ಬರುವ ಪ್ರತಿಯೊಬ್ಬರಿಗೂ ಜ್ಞಾನ ಸಿಗ್ಬೇಕು ಅಷ್ಟೇ. ಹಾಗಾದ್ರೆ ದಿನನಿತ್ಯದ ಪ್ರಯಾಣದಲ್ಲಿ ಇಂತಹ ಎಷ್ಟೋ ಕಾಣದ ಕನಸುಗಳು ಅಡಗಿರ್ಬೋದಲ್ವಾ?